ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನಾಗ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ, ಸುಮಾರು ಜನ ಕೇಳ್ತಾ ಇದ್ರಿ ಈ ಅಗ್ರಿಗೇಟರ್ ಆ್ಯಪ್ಗಳು ಏನಿದ್ದಾವೆ ಕ್ಯಾಬಲ್ಲಿ ಕೆಲಸ ಮಾಡೋದಕ್ಕೆ. ಸೊ ಆ ಒಂದು ಅಗ್ರಿಗೇಟರ್ ಆ್ಯಪ್ಗಳಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಈಗ ಸ್ವಲ್ಪ ತಿಂಗಳುಗಳ ಹಿಂದೆ ಒಂದಷ್ಟು ಚೇಂಜಸ್ಗಳನ್ನ ಮಾಡ್ಕೊಂಡ್ರು ಎಲ್ಲ ಒಂದು ಅಗ್ರಿಗೇಟರ್ ಆ್ಯಪ್ ಅವರು. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಡ್ರೈವರ್ಸ್ಗಳೆಲ್ಲರೂ ಕೂಡ ಒಂದು ಕಾರಣಕ್ಕೆ ಅವ್ರ ಮೇಲೆ ಬ್ಲೇಮ್ ಮಾಡ್ತಿದ್ರು. ಅಗ್ರಿಗೇಟರ್ ಆ್ಯಪ್ಗಳವರು ಡ್ರೈವರ್ಸ್ಗಳ ಹತ್ರ ಜಾಸ್ತಿ ಕಮಿಷನ್ ತಗೊಳ್ತಿದ್ದಾರೆ. ಸುಮಾರು ಜನ ಡ್ರೈವರ್ಸ್ಗಳು ಅವ್ರ ಮೇಲೆ ದೂರನ್ನ ಹೇಳ್ತಿದ್ರು. ಅಗ್ರಿಗೇಟರ್ ಆ್ಯಪ್ಗಳು ಏನೇನು ಇದ್ದಾವೆ, ಸೊ ಅವರೆಲ್ಲ ಏನ್ ಮಾಡಕ್ ಶುರು ಮಾಡೋದು ಅಂತ ಹೇಳಿದ್ರೆ, ಒಂದು ಸಿಸ್ಟಮ್ ತಗೊಂಡ್ಬಂದ್ರು, ಸಬ್ಸ್ಕ್ರಿಪ್ಷನ್ ಫೀಸ್ ಅಂತ. ಈ ಸಬ್ಸ್ಕ್ರಿಪ್ಷನ್ ಫೀಸ್ ಅನ್ನ ಪೇ ಮಾಡಿ ನೀವು ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಕೋಬಹುದು. ನೀವು ಜಸ್ಟ್ ಏನು ಸಬ್ಸ್ಕ್ರಿಪ್ಷನ್ ಫೀಸ್ ಎಷ್ಟು ಅಮೌಂಟ್ ಏನಿರುತ್ತೆ, ಸೊ ಅದನ್ನ ಪೇ ಮಾಡ್ಬಿಟ್ಟು ನೀವು ಡ್ಯೂಟಿ ಮಾಡಿದ್ರೆ ನಿಮಗೆ ಝೀರೋ ಕಮಿಷನ್. ಏನು ಸಬ್ಸ್ಕ್ರಿಪ್ಷನ್ ಫೀಸ್ಗೆ ಏನು ಅಮೌಂಟ್ ಕೊಟ್ಟಿರ್ತಾರ, ಸೊ ಅಷ್ಟೇ ಆಮೇಲೆ ಯಾವುದೇ ಥರ ನೀವು ಡ್ಯೂಟಿ ಮಾಡೋದಕ್ಕೆ ನಿಮ್ಗೆ ಇಲ್ಲಿ ಕಮಿಷನ್ ಅನ್ನು ತಗೊಳ್ಳೋದಿಲ್ಲ ಅನ್ನೋದನ್ನ ಒಂದೊಂದಾಗೆ ಎಲ್ಲ ಕಂಪ್ನಿಗಳು ಮಾಡ್ಕೊಳ್ತಾ ಬಂದರು. ಅದ್ರ ಬಗ್ಗೆ ಒಂದಷ್ಟು ಜನಕ್ಕೆ ಐಡಿಯಾ ಇಲ್ಲ ಅಂತ ಅಂದ್ಕೊಳ್ತೀನಿ. ನಂಗೆ ಸುಮಾರು ಜನ ವಾಟ್ಸಪ್ಪಲ್ಲಿ ಕಮೆಂಟ್ ಅಂದರೆ ಮೆಸೇಜ್ ಮಾಡ್ತಾ ಇದ್ದೀರಾ, ಸೊ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ. ಸೊ ಅದು ಆ ಒಂದು ರಿಲೇಟೆಡ್ ಯಾವ್ಯಾವ ಒಂದು ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ, ದಯವಿಟ್ಟು ಜಸ್ಟ್ ಜನರಲ್ ನಾಲೆಜ್ ತಿಳ್ಕೊಳ್ಳೋದಕ್ಕೆ. ಯಾರಿಗೂ ಗೊತ್ತಿಲ್ಲ ಅಂತ ಇದ್ರ ಬಗ್ಗೆ ಗೊತ್ತಿರೋರು ಅಥವಾ ಇದ್ರ ವಿರುದ್ಧ ಇದ್ರೆ, ಒಂದು ಇದ್ರ ಟಾಪಿಕ್ ಬಗ್ಗೆ ಯಾರಾದ್ರೂ ವಿರೋಧ ಇದ್ರೆ ದಯವಿಟ್ಟು ನೀವು ವಿಡಿಯೋನ ನೋಡ್ಬಿಡಿ. ಯಾರಿಗೆ ಇನ್ಫಾರ್ಮೇಶನ್ ಬೇಕು ಅನ್ಸತ್ತೆ, ಯಾರಿಗೆ ಯೂಸ್ಫುಲ್ ಆಗತ್ತೆ, ತಿಳ್ಕೊಬೇಕು ಅಂತ ಅನ್ಸತ್ತೆ, ಸೊ ಅಂಥವ್ರು ಮಾತ್ರ ಈ ಒಂದು ವಿಡಿಯೋನ ನೋಡಿ. ಆ್ಯಪ್ಗಳಲ್ಲಿ ಯಾವ್ಯಾವ ಥರ ಸಬ್ಸ್ಕ್ರಿಪ್ಷನ್ ಫೀಸ್ಗಳನ್ನ ಇಟ್ಟಿದ್ದಾರೆ, ಯಾವ ಒಂದು ಆ್ಯಪ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಫೀಸ್ ತಗೊಂಡು ನೀವು ಡ್ಯೂಟಿ ಮಾಡೋದು ಬೆಟರ್ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಓಕೆನಾ? ಸೊ ಅದನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲೇ ಹೇಳ್ದಂಗೆ ಆ್ಯಪ್ಗಳನ್ನ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮ್ಮ ಯಾತ್ರಿ. ಓಕೆನಾ? ಸೊ ನಮ್ಮ ಯಾತ್ರಿ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ಸ್ಕ್ರೀನ್ ರೆಕಾರ್ಡರು ನೋಡ್ಕೊಳ್ಬೋದು. ನಮ್ಮ ಯಾತ್ರೆಯಲ್ಲಿ ಯಾವ ಥರ ಸಬ್ಸ್ಕ್ರಿಪ್ಷನ್ ಫೀಸ್ ಇರುತ್ತೆ, ಎಷ್ಟು ಅಮೌಂಟ್ ಕಟ್ಟಿದ್ರೆ ನೀವು ಅನ್ಲಿಮಿಟೆಡ್ ಡ್ಯೂಟಿ ಮಾಡ್ಕೋಬೋದು, ಕಮಿಷನ್ ಯಾವ ಥರ ಇದು, ಸೊ ಇದ್ರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ನೋಡ್ಬೋದು, ಆ್ಯಪ್ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪ್ರೊಫೈಲ್ ಮೇಲೆ ಪ್ರೆಸ್ ಮಾಡಿಕೊಂಡು ನಿಮಗೆ ಪ್ಲ್ಯಾನ್ಸ್ ಅಂತ ಇದೆ, ಅದನ್ನು ಪ್ರೆಸ್ ಮಾಡ್ಕೊಳ್ತಿದ್ದಂಗೆ ಇಲ್ಲಿ ನಿಮ್ಗೆ ಕಾಣಿಸುತ್ತೆ ಆಕ್ಟಿವ್ ಪ್ಲಾನ್ ಅಂದ್ಬಿಟ್ಟು ಡೈಲಿ ಅನ್ಲಿಮಿಟೆಡ್, ಎಂಜಾಯ್ ಅನ್ಲಿಮಿಟೆಡ್ ರೈಟ್ಸ್ ಎವ್ರಿ ಡೇ ಅಂತ ಅಂದ್ಬಿಟ್ಟು 45 ರೂಪೀಸ್ ಡೇ ಅಂತ ಹಾಕಿದ್ದಾನೆ. ಓಕೆನಾ? ಸೊ ಇದು ಇರುವಂಥದ್ದು. ಪೇ ಓನ್ಲಿ ಇಫ್ ಯು ಟೇಕ್ ರೈಟ್ಸ್, ಗ್ಯಾರಂಟೆಡ್ ಫಿಕ್ಸ್ ಪ್ರೈಸ್ ಫಾರ್ 1 year ಅಂತ ಕೊಟ್ಟಿದ್ದಾನೆ ಸದ್ಯಕ್ಕೆ. ಸೊ ಇದು ಆಟೋ ಪೇ ಮಾಡ್ಕೊಂಡ್ರೆ ಮಾಡ್ಕೊಳ್ಬೋದು. ನಂದು ನೋಡಿ 60 ರೂಪಾಯಿ ಬಂದ್ಬಿಟ್ಟು ಡ್ಯೂ ಇದೆ, 60 ರೂಪಾಯಿ ಡ್ಯೂಟಿ ಮಾಡಿದೆ, ಅದರಲ್ಲಿ 20 ರೂಪಾಯಿ ಅಂಕೆ ಕಟ್ ಮಾಡ್ತಿದ್ದಾರೆ ಡೈಲಿ. ಸೊ ಅದು ಕಟ್ಟಿಲ್ಲ, ಅದೊಂದು ಡ್ಯೂ ಇದೆ. ಸೊ ಇದು ಬಂದ್ಬಿಟ್ಟು ನಮ್ಮ ಯಾತ್ರೆಯಲ್ಲಿ ಇರುವಂಥ ಆಪ್ಷನು, ಬೇರೆ ಏನು ಪ್ಲ್ಯಾನ್ ಇಲ್ಲ, ಇಷ್ಟೇ. ಓಕೆನಾ? ಇನ್ನು ಬಂದು ನೆಕ್ಸ್ಟ್ ನಿಮಗೆ ಊಬರು. ಸೊ ಊಬರಲ್ಲಿ ಕೂಡ ಸಬ್ಸ್ಕ್ರಿಪ್ಷನ್ ಫೀಸ್ ಆ ಥರ ಇದೆ. ಸೊ ಅದು ಯಾವ ಥರ ವರ್ಕ್ ಆಗುತ್ತೆ ಏನು ಐತೆ ಅಂತ ಹೇಳ್ತೀನಿ. ಮೆನುಗೆ ಹೋಗ್ಬಿಟ್ಟು ನಿಮ್ಗೆ ಇಲ್ಲಿ ಒಂದು ನಿಮಿಷ, ಇಲ್ಲಿ ಇನ್ನೊಂದು ಆಪ್ಷನ್ ಬರಬೇಕು. ಇಲ್ಲಿ ಡ್ರೈವರ್ ಪಾಸ್ ಅಂತ ಇದೆ ನೋಡಿ. ಸೊ ಡ್ರೈವರ್ ಪಾಸ್ ಮೇಲೆ ಪ್ರೆಸ್ ಮಾಡ್ಕೊಳ್ತಿದ್ದಂಗೆ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡ್ಬೋದು ಇಲ್ಲಿ ಚೂಸ್ ಯುವರ್ ಪಾಸಸ್ ಅಂದ್ಬಿಟ್ಟು ಇದೆ. ಓಕೆನಾ? ಇಲ್ಲಿ 2 ಆಪ್ಷನ್ ಕೊಟ್ಟಿದ್ದಾನೆ ಇವನು. ಏನಪ್ಪಾ ಅಂತ ಹೇಳಿದ್ರೆ, ಅನ್ಲಿಮಿಟೆಡ್ ಪಾಸ್ 24 hours 159 ರೂಪೀಸ್ ಅಂತ ಕೊಟ್ಟಿದ್ದಾನೆ. ಪ್ಲಸ್ ಇದಕ್ಕೆ GST ಆ್ಯಡ್ ಆಗುತ್ತೆ, 18% GST ಆ್ಯಡ್ ಆಗಿ ಈಗ ಏನು 159 ಇದೆ, ಅದಕ್ಕೆ 18% ಆಯ್ತಾ. ಇದು 24 hours ನೀವು ಡ್ಯೂಟಿ ಮಾಡ್ತೀರಾ, ನೀವು ಡ್ಯೂಟಿ ಊಬರಲ್ಲ ಅಂದಲ್ಲೇ 24 hours ಮಾಡ್ತೀರಾ, ಬೇರೆ ಯಾವುದು ಮಾಡಲ್ಲ ಅಂತಂದ್ರೆ ಇದು ತಗೊಳ್ಳಿ, ಬೆನಿಫಿಟ್ ಇದೆ ಆಯ್ತಾ. ಇಲ್ಲ ಅದು ಆಮೇಲೆ ಹೇಳ್ತೀನಿ ಮುಂದಕ್ಕೆ ಆಯ್ತಾ. ಇನ್ನೊಂದು ಬಂದ್ಬಿಟ್ಟು ಆಪ್ಷನ್ ಬಂದ್ಬಿಟ್ಟು 72 hours. 72 hours ಬಂದ್ಬಿಟ್ಟು ಇದು ಹೆಂಗೆ ಅಂತ ಹೇಳಿದ್ರೆ 389 ರೂಪಾಯಿ. ಇದು 19% ಲೆಸ್ ಪರ್ ಡೇ ಅಂತ ಕೊಟ್ಟಿದ್ದಾನೆ ಆಯ್ತಾ. ಸೊ ಇದು ಅನ್ಲಿಮಿಟೆಡ್ ಪಾಸ್ 72 hours ಆಯ್ತಾ. ಸೊ ಇದರಲ್ಲಿ ಯಾವ್ದು ಬೇಕು ನೀವು ಚೂಸ್ ಮಾಡ್ಕೋಬಹುದು. ಎರಡರ ಯಾವ ತಗೊಂಡ್ರು ನಿಮ್ಗೆ ಇಲ್ಲಿ 18% GST ಅನ್ನೋದು ಕಟ್ ಆಗಿ ಆಗುತ್ತೆ. ಮುಂದೆ ಬಂದ್ಬಿಟ್ಟು ನೆಕ್ಸ್ಟು ನಿಮಗೆ ಯಾವುದು ಓಲಾದಲ್ಲಿ ತೋರಿಸ್ತೀನಿ. ಸೊ ಓಲಾದಲ್ಲಿ ಓಲಾ ಓಪನ್ ಮಾಡ್ಕೊಳ್ತಿದ್ದಂಗೆ ನಿಮಗೆ ಓಕೆ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ಸ್ ಅಂತ ಅದಕ್ಕೂ ಬರುತ್ತೆ. ಸೊ ಇದರಲ್ಲೂ ಕೂಡ ನಿಮ್ಗೆ ಒಂದಷ್ಟು ಆಪ್ಷನ್ ಕೊಟ್ಟಿದ್ದಾನೆ, ಕಾಣಿಸ್ತಿರುತ್ತೆ. 0% ಕಮಿಷನ್ ಪ್ಲ್ಯಾನ್ಸ್ ಅಂದ್ಬಿಟ್ಟು ಒಂದಷ್ಟು ಸ್ಲಾಟ್ಗಳು ಕೊಟ್ಟಿದ್ದಾನೆ ಇವನು ಆಯಿತಾ. ಸೊ ಫಸ್ಟ್ನೇದು ಬಂದ್ಬಿಟ್ಟು ಬುಕ್ಕಿಂಗ್ ಅನ್ಲಿಮಿಟೆಡ್ ಅಂದ್ಬಿಟ್ಟು ಕೊಟ್ಟಿದ್ದಾನೆ. ವ್ಯಾಲಿಡಿಟಿ ಬಂದು 30 daysಗೆ. ಅಮೌಂಟ್ ಬಂದ್ಬಿಟ್ಟು 1999, 1999, 2000 ರೂಪಾಯಿ, 1 ರೂಪಾಯಿ ಕಮ್ಮಿ. ಸೊ ಇದನ್ನು 30 daysಗೆ ಇರುತ್ತೆ ಇದು. ಓಕೆನಾ? ಇದು ಅನ್ಲಿಮಿಟೆಡ್ ನಿಮಗೆ ಏರ್ಪೋರ್ಟ್ ಬುಕ್ಕಿಂಗ್ಸ್ ಆಗಿರ್ಬೋದು, ಮತ್ತು ಪ್ರೈಸ್ ಜಾಸ್ತಿ ಕೊಡುವಂಥ ಬುಕ್ಕಿಂಗ್ಸ್ ಆಗಿರ್ಬೋದು, ಮತ್ತು ಫಸ್ಟ್ ಪ್ರಿಫರೆನ್ಸ್ ಈಗ ಮೊಬೈಲಲ್ಲಿ ಯಾವುದೋ ಬುಕ್ಕಿಂಗ್ ಶೋ ಆಗ್ತಿದ್ದಂಗೆ ನೀವು ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಅಸೈನ್ ಆಗೋ ಥರ, ಸೊ ಅದು ಇದೆಯಂತೆ. ಸೊ ಈ ಥರ ಒಂದಷ್ಟು ಬೆನಿಫಿಟ್ಗಳು ಇರುತ್ತೆ ಈ ಒಂದು ಪಾಸ್ಗಳು ತಗೊಂಡ್ರೆ ಓಲಾದಲ್ಲಿ ಅಂತ ಇವನು ಹೇಳಿ. ಇವನು ಎರಡನೇದು ಬಂದ್ಬಿಟ್ಟು 15 daysಗೆ
1399 ಕೊಟ್ಟರೆ 15 ಡೇಸು ನಿಮಗೆ ಡ್ಯೂಟಿ ಮಾಡ್ಕೊಳ್ಬೋದು. ಇನ್ನು 7 ಡೇಸ್ಗೆ 849 ಕೊಟ್ಟಿದ್ದಾನೆ. 3 ಡೇಸ್ಗೆ ಬಂದರೆ 399, ಒನ್ ಡೇ ತೊಗೊಂಡ್ರೆ 149, ಇಲ್ಲ 1 ಡೇ ಇಲ್ಲ 6 ಅವರ್ ತೊಗೊಳ್ತೀನಿ ಅಂದರೆ 109 ಕೊಟ್ಬಿಟ್ಟು ಪೇ ಮಾಡಿ ನೀವು ತೊಗೊಳ್ಬೋದು. ತೊಗೊಂಡ್ರೆ ನಿಮ್ಗೆ ಅಷ್ಟು ಏನೇನು ಬೆನಿಫಿಟ್ ಹೇಳಿದೆ ಅದು ಕೊಡ್ತಾನೆ. ಅದಲ್ಲದೆ ನೀವು ಯಾವುದು ಪಾಸ್ ತೊಗೊಳ್ಳಲ್ಲ ಅಂತ ಹೇಳಿದ್ರೆ ಹಂಗೆ ಮಾಡ್ಬೋದು. ಫ್ರೀ ಅಂತ ನೋಡಿ, ಆ್ಯಡ್ ಒನ್ ಇನ್ಕ್ಲೂಡೆಡ್ ಅಂತ ಇದೆ, ಇದು ಫ್ರೀ ಅಂತ ಇದೆ, ಓಕೆನಾ. ಸೊ ಇದು ಪ್ರಯಾರಿಟಿ ಬುಕ್ಕಿಂಗ್ಸು, ಅನ್ಲಿಮಿಟೆಡ್ ಏರ್ಪೋರ್ಟ್ ಬುಕ್ಕಿಂಗ್ಸು, ಅನ್ಲಿಮಿಟೆಡ್ ಔಟ್ ಸ್ಟೇಷನ್ ಆ್ಯಂಡ್ ರೆಂಟಲ್ ಬುಕ್ಕಿಂಗ್ಸ್ ಅಂತ ಇದೆ ಕೊಟ್ಟಿದ್ದಾನೆ. ಬಟ್ ನಿಮ್ಗೆ ಇಲ್ಲಿ ಈ ಎಳೆಯ ಥರ ಯಾವುದೂ ಬರಲ್ಲ. ನೀವು ರೀಚಾರ್ಜ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರಿಪ್ಷನ್ ಫೀಸ್ ಕಟ್ಬಿಟ್ಟು ಯಾವುದೋ ಪ್ಲ್ಯಾನ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಡ್ಯೂಟಿಗಳು ತುಂಬಾ ಕಮ್ಮಿ, ಮತ್ತು ಬಂದರೂ ಡ್ಯೂಟಿಗಳು ತುಂಬ ಅಮೌಂಟ್ ರೇಟ್ ಕಮ್ಮಿ ಕೊಡ್ತಾನೆ, ಓಕೆನಾ. ಸೊ ಇದನ್ನು ನಂಬ್ಕೊಬೇಡಿ ಫ್ರೀಯಾಗಿ. ಇದರಲ್ಲಿರೋದು ಈ ಥರ ಓಲಾದಲ್ಲಿ. ನೆಕ್ಸ್ಟ್ ಇನ್ಯಾವುದಿದೆ, ರ್ಯಾಪಿಡೋ ಇದೆಯಲ್ಲ. ಸೊ ರ್ಯಾಪಿಡೋ ತೋರಿಸ್ತೀನಿ, ಫಸ್ಟ್ ತೋರಿಸ್ಬಿಡ್ತೀನಿ. ಇದೊಂದು ತೋರಿಸ್ಬಿಟ್ಟು ನೆಕ್ಸ್ಟ್ ಯಾವ ಒಂದು ಹೆಂಗೆ ಯೂಸ್ ಮಾಡ್ಕೋಬೇಕು, ಯಾವ ಥರ ತೊಗೊಳ್ಬೇಕು ಅನ್ನೋದನ್ನ ನಿಮ್ಗೆ ಯಾವ್ದು ಬೆನಿಫಿಟ್ ಇದೆ ಅನ್ನೋದನ್ನ ಆಮೇಲೆ ಹೇಳ್ತೀನಿ, ಓಕೆನಾ. ಸೊ ಇದರಲ್ಲಿ ರ್ಯಾಪಿಡೋದಲ್ಲಿ ಹೋಗಿ ನೆಕ್ಸ್ಟ್ ನೀವು ಇಲ್ಲಿ ರೀಚಾರ್ಜ್ ಅಂತ ಇದೆ, ರೀಚಾರ್ಜ್ ಪ್ರೆಸ್ ಮಾಡ್ಕೊಂಡ್ರೆ ನೋಡ್ಬೋದು. ಇಲ್ಲೂ ಒಂದಷ್ಟು ಪ್ಲ್ಯಾನ್ಸ್ಗಳು ಕೊಟ್ಟಿರ್ತಾನೆ. ನಾನು ಬಂದ್ಬಿಟ್ಟು ಜಾಸ್ತಿ ತೊಗೊಂಡಿಲ್ಲ, ಬರೀ 1000 ರೂಪೀಸ್ ಅಂದರೆ ಎಷ್ಟು, ನಿಮ್ಗೆ ಆಲ್ಮೋಸ್ಟ್ 69 ರೂಪೀಸ್ ತೊಗೊಂಡು ಕೊಟ್ಟರೆ 1000 ರೂಪೀಸ್ ತನಕ ಅರ್ನಿಂಗ್ ಲಿಮಿಟ್ ಇರುತ್ತೆ. ಸೊ ಇದರಲ್ಲಿ ಏನಂತಂದರೆ ಲಿಮಿಟ್, ಓಕೆನಾ. ಈಗ 69 ರೂಪೀಸ್ ತೊಗೊಂಡ್ರೆ 1000 ರೂಪೀಸ್ ತನಕ ಲಿಮಿಟ್ ಇರುತ್ತೆ. 1000 ರೂಪಾಯಿ ತನಕ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು, 69 ರೂಪಾಯಿ ಕೊಟ್ಬಿಟ್ಟು. ಇದು ಬಂದ್ಬಿಟ್ಟು ನಿಮಗೆ ಸುಮಾರು ಇರುತ್ತೆ ಪ್ಯಾಕೇಜ್. ನಂದು ಬಂದ್ಬಿಟ್ಟು ಇನ್ನೂ ಒಂದು ಎಕ್ಸ್ಪೈರಿ ಆಗಿಲ್ಲ, ಇನ್ನೊಂದು ಬಂದ್ಬಿಟ್ಟು ಸ್ಟಾರ್ಟಿಂಗ್ಸು ಅಂತ ನಾನು ಯಾವುದೋ ಗ್ಯಾನ್ದಲ್ಲಿ ಇನ್ನೊಂದು 69 ರೂಪೀಸ್ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ. ಸೊ ಅದರಿಂದ ನಾನು ಇಷ್ಟು ಮಾತು ತೋರಿಸಿ. ಇದರಲ್ಲೂ ಕೂಡ ಒಂದಷ್ಟು ಇದೆ, 1000 ರೂಪೀಸ್ಗೆ ಇಷ್ಟು, ಮತ್ತು 5000ಗೆ ಇಷ್ಟು, 10,000ಗೆ ಇಷ್ಟು, 20,000ಗೆ ಇಷ್ಟು ಅಂತೆಲ್ಲ ಒಂದು ಸಬ್ಸ್ಕ್ರಿಪ್ಷನ್ ಫೀಸ್ ಇದೆ. ಸೊ ಅಷ್ಟು ಅರ್ನಿಂಗ್ಸ್ ಆಗೋ ತನಕ ನಿಮ್ಗೆ ಯಾವುದೇ ಥರ ಅಮೌಂಟ್ನ ಕಟ್ ಮಾಡೋದಿಲ್ಲ ಇವನು ಒಂದ್ಸಲ ತೊಗೊಂಡ್ರೆ, ಓಕೆನಾ. ಸೊ ಇದರಲ್ಲಿ ಏನಪ್ಪ ಬೆನಿಫಿಟ್ ಅಂತಂದರೆ, ಬೇರೆ ಆ್ಯಪ್ಗಳಿಗೆಲ್ಲ ಹೋಲಿಸ್ಕೊಂಡ್ರೆ ರ್ಯಾಪಿಡೋದಲ್ಲಿ ಏನಪ್ಪ ಬೆನಿಫಿಟ್ ಅಂತ ಹೇಳಿದ್ರೆ, ಇದರಲ್ಲಿ ಬಂದ್ಬಿಟ್ಟು ನೀವು ಡ್ಯೂಟಿ ಒಂದ್ಸಲ ರೀಚಾರ್ಜ್ ಈಗ 20,000 ರೂಪಾಯಿಗೆ 1,000 ರೂಪಾಯಿನ ಇರುತ್ತೆ ಅಂತ ಅಂದ್ಕೊಳ್ತೀನಿ. 20,000 ರೂಪಾಯಿ ಅರ್ನಿಂಗ್ ಲಿಮಿಟು, ಅದಕ್ಕೆ ರೀಚಾರ್ಜ್ ಬಂದ್ಬಿಟ್ಟು 1,000 ರೂಪಾಯಿನ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಅದನ್ನು ತೊಗೊಂಡ್ರೆ ಅಂತಂದರೆ ನೀವು ಒಂದೇ ದಿನಕ್ಕೆ 20,000 ಮಾಡಬೇಕು, ಇಲ್ಲ ಅಂದರೆ ಅದು ಎಕ್ಸ್ಪೈರಿ ಆಗ್ಬಿಡುತ್ತೆ, ವೇಸ್ಟ್ ಆಗ್ಬಿಡುತ್ತೆ, ಆ ಥರ ಇಲ್ಲ. ರ್ಯಾಪಿಡೋದಲ್ಲಿ ಏನು ಬೆನಿಫಿಟ್, 365 ದಿನ, 1 ವರ್ಷ ತನಕ ನಿಮಗೆ ಟೈಮ್ ಇರುತ್ತೆ ಅಷ್ಟು ಸಂಪಾದನೆ ಮಾಡ್ಕೊಳ್ಳೋ, ನಿಮ್ಮ ಇಷ್ಟ. ಯಾವ ಬೇಕಾದ್ರೂ ಎಷ್ಟು ದಿನ, ಒಂದು ದಿನಕ್ಕೆ ಮುಗಿಸ್ಕೊಳ್ಳಿ, ಇಲ್ಲ ಒಂದು ವಾರಕ್ಕೆ ಮುಗಿಸಿ, 1 ತಿಂಗಳು ಮುಗಿಸಿ, ಅದು ನಿಮ್ಮ ಬೆನಿಫಿಟ್ ಬಂದ್ಬಿಟ್ಟು ನಿಮ್ಗಿರುತ್ತೆ, ಓಕೆನಾ. ಸೊ ಇದು ಬೆನಿಫಿಟ್. ಬೇರೆ ಯಾವ ಆ್ಯಪಲ್ಲೂ ಇಲ್ಲ. ಬೇರೆ ಆ್ಯಪ್ಗಳೆಲ್ಲ ಯಾವ ಥರ ಅಂತ ಹೇಳಿದ್ರೆ, ನೀವು ಇವಾಗ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಒಂದು ಪ್ಲ್ಯಾನನ್ನು, ಸೊ ಆ ಟೈಮಿಂದ 24 ಅವರ್ಸ್ ಅಂತ ಪ್ಯಾಕೇಜ್ ತೊಗೊಂಡ್ರೆ 24 ಅವರ್ಸ್ಗೆ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಅದು 24 ಅವರ್ಸ್ ಅಂದರೆ 24 ಅವರ್ಸ್ಗೆ ನಿಮ್ಮದು ಎಷ್ಟಾಗತ್ತಷ್ಟು ಅರ್ನಿಂಗ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು, ಆಯಿತಾ. ಇಲ್ಲ ಅಂತ ಹೇಳಿದ್ರೆ ನೀವು 24 ಅವರ್ಸ್ ಯಾವುದೋ ಒಂದು ತೊಗೊಂಡಿರ್ತೀರ, ಒಂದು 150 ರೂಪಾಯಿ 200 ರೂಪಾಯಿದು ಯಾವ್ದಾದ್ರು ಓಲಾದಲ್ಲ ಊಬರ್ ತೊಗೊಂಡಿರ್ತೀರ. ಸೊ ಬಟ್ ನೀವು 1,000 ರೂಪಾಯಿ 500 ರೂಪಾಯಿನ ಮಾಡಿರ್ತೀರ. ಸೊ ಅವತ್ತೆಲ್ಲ ಪೂರ್ತಿ ಅಷ್ಟೇ ಮಾಡಿರ್ತೀರ ಅಂದರೆ ಅದು ಲಾಸ್ ಆಗುತ್ತೆ ನಿಮಗೆ, ಓಕೆನಾ. ಕಮಿಷನ್ ಜಾಸ್ತಿ ಆದಂಗೆ ಆಗುತ್ತೆ, ನೀವು ಕಮಿಷನ್ ಅವ್ನು ಜಾಸ್ತಿ ಕೊಟ್ಟಂಗೆ ಆಗುತ್ತೆ. ಸೊ ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ, ನೀವು ಕಡಿಮೆ ತೊಗೊಂಡು ಆದಷ್ಟು ಜಾಸ್ತಿ ಒಂದು ಆ್ಯಪಲ್ಲಿ ಯಾವುದೋ ಒಂದು ರೀಚಾರ್ಜ್ ಮಾಡ್ಕೊಳ್ತೀರ ಅಂತಂದರೆ ಆದಷ್ಟು ಜಾಸ್ತಿ ಆ ದಿನದಲ್ಲಿ ನಿಮಗೆ ಆ ಪ್ಲ್ಯಾನ್ ಎಕ್ಸ್ಪೈರಿ ಆಗೋದ್ರೊಳಗಡೆ ಆದಷ್ಟು ಸಂಪಾದನೆ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ಸೊ ಅದು ಬೇರೆ ಆ್ಯಪ್ಗಳಲ್ಲಿ ಇರೋದು ಬೆನಿಫಿಟ್ ಬೆಸ್ಟ್ ಅಂತ ಹೇಳಿದ್ರೆ ರ್ಯಾಪಿಡೋ, ಓಕೆನಾ. ಇದರಲ್ಲಿ ಏನಂತಂದರೆ ನಿಮಗೆ ಟೈಮು ಎಕ್ಸ್ಪೈರಿ ಡೇಟ್ ಏನೂ ಇರೋಲ್ಲ ಇದರಲ್ಲಿ. ಒಂದು ಸಲ ರೀಚಾರ್ಜ್ ಮಾಡಿಕೊಂಡ್ರೆ ಆ ಒಂದು ಅಮೌಂಟು ಲಿಮಿಟ್ ಏನಿರುತ್ತೆ ಅದು ಲಿಮಿಟು ಕ್ರಾಸ್ ಮಾಡೋ ತನಕ ಅದು ನಿಮಗೆ ಯಾವುದೇ ಥರ ತೊಂದರೆ ಇರಲ್ಲ. ನೀವು ಯಾವಾಗ ಬೇಕಾದ್ರೂ ಮಾಡ್ಕೊಳ್ಬೋದು, ಓಕೆನಾ. ಸೊ ಇದು ಇರುವಂಥದ್ದು. ಇದೆಲ್ಲದಕ್ಕೂ ಕೂಡ ನಿಮಗೆ ಒಂದಷ್ಟು GSTಗಳು ಆ್ಯಡ್ ಮಾಡಿಕೊಂಡು ಫೀಸ್ಗಳನ್ನ ತಗೊಳ್ತಾರೆ. ಈ ರ್ಯಾಪಿಡೋ ಬಂದ್ಬಿಟ್ಟು ಇದೆಲ್ಲ ನಿಮಗೆ AC ಕ್ಯಾಬು, ಸೆಡನ್ ಏರ್ಪೋರ್ಟು, ಕ್ಯಾಬ್ ಏನೇನೋ ಎಕನಾಮಿ, ಇಂಟರ್ಸಿಟಿ ಏನೇನೋ ಇದೆ ಒಂದಷ್ಟು ಫ್ಯೂಚರ್ಗಳು, ಅದೆಲ್ಲ ಬರುತ್ತೆ ಅಂತ ರ್ಯಾಪಿಡೋದಲ್ಲಿ ಇರುವಂಥದ್ದು, ಓಕೆನಾ. ಸೊ ಇದು ಬೆನಿಫಿಟ್, ಇದು ಇರುವಂಥ ವಿಷಯ. ಬಟ್ ನೀವು ಹೇಳಿದ್ನಲ್ಲ ಆಗಲೇ, ನೀವು ಎಲ್ಲ ಆ್ಯಪಲ್ಲೂ ಡ್ಯೂಟಿ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಆ್ಯಪ್ಗೂ ನೀವು ರೀಚಾರ್ಜ್ ಮಾಡಿಕೊಂಡ್ರೆ ಒನ್ ಡೇ ಅಂತ ರೀಚಾರ್ಜ್ ಮಾಡ್ಕೊಡ್ತೀರ ಅಂತ ಅಂದ್ಕೊಳ್ಳಿ, ಓಕೆನಾ. ಅವಾಗ ನಿಮಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಏನಕ್ಕಂತಂದರೆ ನೀವು ಒಂದೇ ಆ್ಯಪಲ್ಲಿ ನೀವು ಡ್ಯೂಟಿನ ಮಾಡೋಕ್ಕಾಗಲ್ಲ, ಓಕೆನಾ. ಸೊ ಎಲ್ಲ ಆ್ಯಪಲ್ಲೂ ಯಾವುದಾದ್ರು ಅಮೌಂಟ್ ಜಾಸ್ತಿ ಸಿಗೋದು, ಯಾವ ಆ್ಯಪಲ್ಲಿ ಡ್ಯೂಟಿ ಚೆನ್ನಾಗಿರೋದು ಬರುತ್ತೆ ತೊಗೊಂಡು ಮಾಡ್ತಾ ಇರ್ತಾರೆ. ಬಟ್ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲ ಆ್ಯಪಲ್ಲೂ ಸ್ವಲ್ಪ ಅರ್ನಿಂಗ್ ಮಾಡಿದಾಗ ನಿಮಗೆ ನೀವು ಏನು ಸಬ್ಸ್ಕ್ರಿಪ್ಷನ್ ಫೀಸ್ನ ತೊಗೊಂಡಿರ್ತೀರ, ಸೊ ಅದು ಸ್ವಲ್ಪ ಅಮೌಂಟ್ ಜಾಸ್ತಿ ಆದಂಗೆ ಆಗುತ್ತೆ, ಓಕೆನಾ. ಏನಕ್ಕಂದರೆ ಒಂದು ಲಿಮಿಟ್, ಅಂದರೆ ಈಗ ಒಂದಿನ ಊಬರ್ ಮಾಡಿರ್ತೀನಿ, ಊಬರಲ್ಲಿ 1,000 ರೂಪಾಯಿ ಅರ್ನಿಂಗ್ ಮಾಡಿರ್ತೀನಿ, ಇನ್ನೊಂದು ರ್ಯಾಪಿಡೋ ಮಾಡಿರ್ತೀನಿ, ಅದರಲ್ಲಿ ಒಂದು 5,000 ರೂಪಾಯಿ ಮಾಡಿರ್ತೀನಿ, ಇನ್ನೊಂದು ಓಲಾ ಮಾಡಿರ್ತೀನಿ, ಅದೊಂದು 1,000 ರೂಪಾಯಿ ಮಾಡಿರ್ತೀನಿ ಅಂದ್ಕೊಳ್ಳಿ, ಓಕೆನಾ. ಅವಾಗ ಏನಾಗುತ್ತೆ, ನೀವು ಸಬ್ಸ್ಕ್ರಿಪ್ಷನ್ ಫೀಸ್ ಏನು ತೊಗೊಂಡಿರ್ತೀರ ಒಂದು 150-200 ರೂಪಾಯಿ ಕೊಟ್ಟು, ಆಲ್ಮೋಸ್ಟ್ ನೀವು ಡಿವೈಡ್ ಮಾಡ್ಕೊಳ್ಳಿ
₹1,000 ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ ಆ ಫೀಸು, ಅದು ನಿಮಗೆ ಲಾಸ್ ಆಗಿಬಿಡುತ್ತೆ. ಒಂದು ತಲೆ ಹಿಡ್ಕೊಳ್ಳಿ, ಒಂದೊಂದು ತಲೆ ಹಿಡ್ಕೊಂಡು ಮಾಡ್ಕೊಳ್ಳಿ. ಏನಂತ ಹೇಳಿದ್ರೆ ಒಂದು ಆ್ಯಪಲ್ಲಿ ಡ್ಯೂಟಿ ಮಾಡೋಕ್ಕೆ ಫಿಕ್ಸ್ ಮಾಡ್ಕೊಳ್ಳಿ, ಮಾಡಿಕೊಂಡು ಅದಕ್ಕೆ ಸಬ್ಸ್ಕ್ರಿಪ್ಷನ್ ಫೀಸ್ ತೊಗೊಂಡು ಅದಲ್ಲೇ ಡ್ಯೂಟಿ ಮಾಡಿ. ಆದಷ್ಟು ಎಷ್ಟಾದಷ್ಟು ಮಾಡ್ಕೊಳ್ಳಿ, ಅವಾಗ ನಿಮಗೆ ಅಮೌಂಟ್ ಅನ್ನೋದು ಕಡಿಮೆ ಆಗೋದ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ಸೊ ಇಷ್ಟ ಆಗಿತ್ತು ಗೈಸ್. ಐ ಥಿಂಕ್ ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ, ಇದು ಸುಮಾರು ಜನ ಕೇಳ್ತಾ ಇದ್ರಿ, ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ಬಿಟ್ಟು ನಿಮ್ಗೆ ಇನ್ಫಾರ್ಮೇಷನ್ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಸೊ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ ಗೈಸ್.